ಹನುಮಂತ ನಮ್ಮ ಎಲ್ಲರಿಗೂ ಗೊತ್ತೇ ಗೊತ್ತು. ಸಮುದ್ರ ಹಾರಿ ಲಂಕೆಗೆ ಹೋಗಿ ಲಂಕೆಯಲ್ಲೆಲ್ಲ ಅಲ್ಲೋಲ ಕಲ್ಲೋಲ ಮಾಡಿ ಲಂಕೆನ ಸುಟ್ಟು ಬಂದಂಥವನು. ಆದರೆ ಇದನ್ನು ಮಾಡೋಕ್ಕಿಂತ ಮುಂಚೆ ಅವನಿಗೂ ಸಹ ಮೋಟಿವೇಶನ್ ಬೇಕಾಯಿತು. ಹೇಗೆ ಅಂತೀರಾ? ಅವನು ಆ ಹಾರೋ ಸಂದರ್ಭದಲ್ಲಿ ತನಗೆ ತಾನೇ ಪ್ರಶ್ನೆ ಮಾಡ್ಕೊತಾ ಕೂತ್ಕೋತಾನೆ, ಇದು ಆಗುತ್ತಾ ನನ್ನ ಕೈಯಲ್ಲಿ ಅಂತ ಇದ್ದಾಗ ಅವಾಗ ಅಲ್ಲಿದ್ದಂತಹ ಜಾಂಬವಂತ, ಅಂಗದ ಇವರೆಲ್ಲ ಸೇರಿಕೊಂಡು, ಹನುಮಂತ ನಿನ್ನ ಶಕ್ತಿ ಬಹಳ ಅಪಾರವಾದದ್ದು, ನೀನು ಚಿಕ್ಕಂದಲ್ಲಿ ಆ ಸೂರ್ಯನನ್ನೇ ನುಂಗಿದ್ದೆ, ಮರ್ತುಬಿಟ್ಯಾ ಅಂತ ಹೇಳಿದಾಗ ತನ್ನ ಮೇಲೆ ತನಗೆ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗಿ ತನ್ನ ದೇಹನ ಅತಿ ಎತ್ತರಕ್ಕೆ ಹಿಗ್ಗಿಸ್ಕೊಂಡು ಹೌದು ನಾನು ಈ ಕೆಲಸನ ಮಾಡಬಲ್ಲೆ ಅಂತ ಹೋಗಿ ಸಾಧಿಸ್ಕೊಂಡು ಬರ್ತಾನೆ. ಹನುಮಂತನಿಗೆ ಆ ಥರ ಮೋಟಿವೇಶನ್ ಬೇಕಾದಾಗ ನಾವೇನು ಅದಕ್ಕೆ ಹೊರತಲ್ಲ ಅಲ್ವಾ? ಹಂಗಾಗಿ ನಾನು ನಿಮ್ಗೇನು ಹೇಳ್ತೀನಪ್ಪ ಅಂತಂದರೆ, ನಿಮ್ಮ ಸುತ್ತ ಇರೋ ನಿಮ್ಮ ಕಂಪನಿನ ಒಂದು ಸರಿ ಗಮನಿಸ್ಕೊಳ್ಳಿ. ಹಾಗೆ ನಿಮ್ಮ ಬಗ್ಗೆ ನೀವು ಏನು ಅಂದ್ಕೊಳ್ತಾ ಇದ್ದೀರಾ ಅನ್ನೋದು ಬಹಳ ಮುಖ್ಯ. ಥ್ಯಾಂಕ್ ಯು.